ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ 1955ನ ಸೆಕ್ಷನ್ 24 ಮತ್ತು ಸೆಕ್ಷನ್ 25 ಡಿಸ್ಕಸ್ ಮಾಡೋಣ. ಮೊದಲಿಗೆ ಸೆಕ್ಷನ್ 24. ಈ ಒಂದು ಸೆಕ್ಷನ್ ಪೆಂಡಿಂಗ್ ಇರುವಂತಹ ಮೇಂಟೆನೆನ್ಸ್ನ ಬಗ್ಗೆ ಮತ್ತು ಪ್ರೊಸೀಡಿಂಗ್ಸ್, ಏನು ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇರುತ್ತಲ್ಲ ಅದರ ಎಕ್ಸ್ಪೆನ್ಸಸ್ನ ಬಗ್ಗೆ ಈ ಸೆಕ್ಷನ್ ಪ್ರೊವಿಷನ್ಸ್ಗಳನ್ನು ಹೊಂದಿದೆ. ಈ ಒಂದು ಸೆಕ್ಷನ್ನ ಪ್ರಕಾರ ಈ ಹಿಂದೂ ಮ್ಯಾರೇಜ್ ಆಕ್ಟ್ ಏನಿದೆಯಲ್ಲ ಇದರ ಅಡಿಯಲ್ಲಿ ಯಾವುದೇ ರೀತಿಯ ಪ್ರೊಸೀಡಿಂಗ್ಸ್ಗಳು ನಡೀತಾ ಇದ್ದಾಗ ಆ ಒಂದು ಪ್ರೊಸೀಡಿಂಗ್ಸ್ನ ಪ್ರಕಾರ ಕೋರ್ಟ್ನ ಗಮನಕ್ಕೆ ಬಂದಾಗ ಆ ಕೋರ್ಟ್ನ ಗಮನದ ಪ್ರಕಾರ ಹೆಂಡತಿ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು, ಇಬ್ಬರಲ್ಲಿ ಯಾರೊಬ್ಬರಿಗಾದ್ರೂ ಇಂಡಿಪೆಂಡೆಂಟ್ ಸಫಿಷಿಯೆಂಟ್ ಇನ್ಕಮ್ ಇಲ್ಲದೆ ಇದ್ದಾಗ, ಆ ಕಾರಣದಿಂದ ತಮ್ಮ ಜೀವನವನ್ನು ತಾವು ನೋಡಿಕೊಳ್ಳೋದಕ್ಕೆ ಸಪೋರ್ಟ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇದ್ದಾಗ ಮತ್ತು ಕೋರ್ಟ್ನಲ್ಲಿ ಏನು ಪ್ರೊಸೀಡಿಂಗ್ ನಡೀತಾ ಇರುತ್ತೆ ಅದರ ಎಕ್ಸ್ಪೆನ್ಸಸ್ಗಳನ್ನು ಅದನ್ನು ಭರಿಸೋದಕ್ಕೆ ಸಾಧ್ಯ ಆಗದೆ ಇದ್ದಾಗ, ಸೊ ಈ ಒಂದು ಗ್ರೌಂಡ್ನ ಮೇಲೆ ಹೆಂಡತಿ ಅಥವಾ ಗಂಡ ಯಾರಾದರೂ ಆಗಿರ್ಬೋದು ಜೀವನ ನಡೆಸುವುದಕ್ಕೆ ಮೇಂಟೆನೆನ್ಸ್ ಅನ್ನ ಮತ್ತು ಪ್ರೊಸೀಡಿಂಗ್ಸ್ ಅನ್ನ ನಡೆಸೋದಕ್ಕೆ ಎಕ್ಸ್ಪೆನ್ಸಸ್ ಅನ್ನ ಎದುರುಗಡೆ ಪಾರ್ಟಿ, ಅಪೋಸಿಟ್ ಪಾರ್ಟಿ ಕೊಡಬೇಕು ಅಂತ ತಿಳ್ಕೊಂಡು ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಾರಾದರೂ ಒಬ್ರು ಪೆಟಿಷನರ್ ಅಪ್ಲಿಕೇಶನ್ ಅನ್ನು ಹಾಕಿದಾಗ ಮತ್ತು ಮಂತ್ಲಿ ಅಂದ್ರೆ ತಿಂಗಳ ಖರ್ಚಿಗೆ ಅಮೌಂಟ್ ಅನ್ನ ಕೇಳಿದಾಗ, ಆಗ ಕೋರ್ಟ್ ಪೆಟಿಷನರ್ನ ಇನ್ಕಮ್ ಮತ್ತು ರೆಸ್ಪಾಂಡೆಂಟ್ನ ಇನ್ಕಮ್ ಎರಡನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ಕೋರ್ಟ್ಗೆ ಯಾವುದು ಸರಿ ಅನಿಸುತ್ತೋ ಆ ರೀತಿಯಲ್ಲಿ ಆರ್ಡರ್ ಅನ್ನ ಮಾಡುತ್ತೆ. ಒಂದು ವೇಳೆ ಗಂಡನ ಇನ್ಕಮ್ ಕಡಿಮೆ ಇದ್ದು ಆತನಿಗೆ ಎಕ್ಸ್ಪೆನ್ಸಸ್ ಅನ್ನ ಸರಿದೂಗಿಸೋಕ್ಕಾಗ್ತಾ ಇಲ್ಲ, ಮೇಂಟೈನ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ ಹೆಂಡತಿಗೆ ಆರ್ಡರ್ ಮಾಡ್ತಾರೆ. ಆಮೇಲೆ ಹೆಂಡತಿಗೆ ಸಫಿಷಿಯೆಂಟ್ ಇನ್ಕಮ್ ಇಲ್ಲದೆ ಇದ್ದಾಗ ಗಂಡನಿಗೆ ಆರ್ಡರ್ ಮಾಡಬಹುದು. ಸೊ ಇದು ಇಬ್ಬರಿಗೂ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟ್, ಇದೇ ಸೆಕ್ಷನ್ ಅಲ್ಲಿ ಒಂದು ಪ್ರೊವಿಷನ್ ಇದೆ. ಈ ಪ್ರೊವಿಷನ್ ನ ಪ್ರಕಾರ ಈ ರೀತಿ ಮಂತ್ಲಿ ಇನ್ಕಮ್ ಬೇಕು, ಪ್ರೊಸೀಡಿಂಗ್ಸ್ ಅನ್ನ ನಡೆಸುವಂತ ಎಕ್ಸ್ಪೆನ್ಸಸ್ ಬೇಕು ಅಂತೇಳಿ ಪೆಟಿಷನರ್ ಅಪ್ಲಿಕೇಶನ್ ಅನ್ನು ಹಾಕಿದಾಗ ಆ ಒಂದು ಅಪ್ಲಿಕೇಶನ್ 60 ಡೇಸ್ನ ಒಳಗಡೆ ಡಿಸ್ಪೋಸ್ ಆಗಬೇಕು. ಯಾವ 60 ಡೇಸ್ ಅಂತಂದ್ರೆ ಏನು ನೋಟಿಸ್ ರೆಸ್ಪಾಂಡೆಂಟ್ಗೆ ಸರ್ವ್ ಆಗುತ್ತಲ್ಲ, ಸರ್ವ್ ಆದ ದಿನದಿಂದ 60 ಡೇಸ್ನ ಒಳಗಡೆ ಆ ಒಂದು ಅಪ್ಲಿಕೇಶನ್ ಏನಾಗಬೇಕಂದ್ರೆ ಡಿಸ್ಪೋಸ್ ಆಗಬೇಕು. ಅಂದರೆ ಅದ್ರ ಮೇಲೆ ಆರ್ಡರ್ ಆಗಬೇಕು. ಅದು ಫೇವರ್ ಆಗಲಿ ಅಥವಾ ಅಪೋಸ್ ಆಗಲಿ, ಆದರೆ ಅದು ಡಿಸ್ಪೋಸ್ ಆಗಬೇಕು ಆ ಅಪ್ಲಿಕೇಶನ್. ಸ್ನೇಹಿತರೆ, ಇದು ಸೆಕ್ಷನ್ 24. ನೆಕ್ಸ್ಟ್ ಬರುವಂಥದ್ದು ಸೆಕ್ಷನ್ 25. ಸೆಕ್ಷನ್ 25 ಪರ್ಮನೆಂಟ್ ಅಲಿಮನಿ ಮತ್ತು ಮೇಂಟೆನೆನ್ಸ್ನ ಕುರಿತು ಪ್ರೊವಿಷನ್ಸ್ಗಳನ್ನು ಹೊಂದಿದೆ. ಈ ಸೆಕ್ಷನ್ 25ನ ಸಬ್ಸೆಕ್ಷನ್ 1ರ ಪ್ರಕಾರ ಯಾವುದೇ ಕೋರ್ಟ್ ಆಗಿರ್ಬೋದು, ಈ ಹಿಂದೂ ಮ್ಯಾರೇಜ್ ಆಕ್ಟ್ನ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಯಾವುದೇ ಕೋರ್ಟ್ ಆಗಿರ್ಬೋದು, ಆ ಕೋರ್ಟ್ ಯಾವುದೇ ಡಿಕ್ರಿಯನ್ನು ಪಾಸ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ನಂತರದ ಡಿಕ್ರಿಗಳನ್ನು ಪಾಸ್ ಮಾಡುವಂತಹ ಸಂದರ್ಭದಲ್ಲಿ ಆ ಅಪ್ಲಿಕೇಶನ್ ಅಂದರೆ ಈ ಪರ್ಮನೆಂಟ್ ಅಲಿಮನಿ ಮತ್ತು ಮೇಂಟೆನೆನ್ಸ್ಗೆ ಗಂಡ ಅಥವಾ ಹೆಂಡತಿ ಇಬ್ಬರು ಅಪ್ಲಿಕೇಶನ್ ಅನ್ನು ಕೊಟ್ಟಿರ್ಬೋದು, ಯಾರೋ ಒಬ್ರು ಕೊಟ್ಟಿರ್ತಾರೆ. ಸೊ ಆ ಒಂದು ಕೇಸ್ನ ಬೇಸಿಸ್ನ ಮೇಲೆ ಕೋರ್ಟ್ ರೆಸ್ಪಾಂಡೆಂಟ್ಗೆ ಅಂದರೆ ರೆಸ್ಪಾಂಡೆಂಟ್ ಹಸ್ಬೆಂಡ್ ಆಗಿರ್ಬೋದು ಅಥವಾ ವೈಫ್ ಆಗಿರ್ಬೋದು, ಅಪ್ಲಿಕ್ಯಾಂಟ್ ಹಸ್ಬೆಂಡ್ ಆಗಿರ್ಬೋದು ಅಥವಾ ವೈಫ್ ಆಗಿರ್ಬೋದು, ಅಪ್ಲಿಕ್ಯಾಂಟ್ನ ಜೀವನವನ್ನ ನಡೆಸಲು ಆತನಿಗೆ ಒಂದು ಗ್ರಾಸ್ ಸಮ್ ಅಂದರೆ ಒಂದು ಲಂಸಮ್ ಅಮೌಂಟ್ ಅಥವಾ ಮಂತ್ಲಿ ಇನ್ಕಮ್ ಅಥವಾ ಪೀರಿಯಡಿಕಲ್ ಸಮ್, ಕೆಲವೊಂದು ಪೀರಿಯಡ್ನ ನಂತರ 3 ತಿಂಗಳಿಗೋ ಅಥವಾ ಮತ್ತೆ 6 ತಿಂಗಳಿಗೋ ಆ ಥರ ಒಂದು ಇನ್ಕಮ್ ಅನ್ನ ಆ ಅಪ್ಲಿಕ್ಯಾಂಟ್ ಬದುಕಿರೋವರೆಗೂ ಕೊಡಬೇಕು ಅಂತೇಳಿ ಆರ್ಡರ್ ಮಾಡುತ್ತೆ. ಸೊ ಈ ರೀತಿಯಾಗಿ ಆರ್ಡರ್ ಮಾಡಬೇಕಾದ್ರೆ ಕೋರ್ಟ್ ರೆಸ್ಪಾಂಡೆಂಟ್ನ ಅವನ ಇನ್ಕಮ್ ಎಷ್ಟಿದೆ, ಅದನ್ನ ಪ್ರಾಪರ್ಟಿ ಎಷ್ಟಿದೆ ಮತ್ತು ಅಪ್ಲಿಕ್ಯಾಂಟ್ನ ಏನು ಇನ್ಕಮ್ ಇದೆ, ಏನು ಪ್ರಾಪರ್ಟಿ ಇದೆ, ಸೊ ಇವೆಲ್ಲ ನೋಡಿಕೊಂಡು ಆಮೇಲೆ ರೆಸ್ಪಾಂಡೆಂಟ್ನ ಇಮ್ಯೂವಬಲ್ ಪ್ರಾಪರ್ಟಿ ಏನಿದೆ ಇದೆಲ್ಲವನ್ನು ನೋಡಿಕೊಂಡು ಅದ್ರ ಮೇಲೆ ಅಪ್ಲಿಕ್ಯಾಂಟ್ಗೆ ಪರವಾಗಿ ರೆಸ್ಪಾಂಡೆಂಟ್ ಆ ಮೇಂಟೆನೆನ್ಸ್ ಮತ್ತು ಪರ್ಮನೆಂಟ್ ಅಲಿಮನಿಯನ್ನು ಪೇ ಮಾಡಬೇಕು ಅಂತ ತಿಳ್ಕೊಂಡು ಆರ್ಡರ್ ಮಾಡ್ಬೋದು. ನೆಕ್ಸ್ಟ್, ಸಬ್ಸೆಕ್ಷನ್ 2ರ ಪ್ರಕಾರ ಒಂದು ವೇಳೆ ಕೋರ್ಟ್ ಏನು ಸಬ್ಸೆಕ್ಷನ್ 1ರಲ್ಲಿ ಆರ್ಡರ್ ಮಾಡಿರುತ್ತೆ, ಆ ಒಂದು ಸರ್ಕಮ್ಸ್ಟಾನ್ಸಸ್ ಏನಿರುತ್ತಲ್ಲ ಅದು ಬದಲಾವಣೆ ಆಗ್ಬಿಡುತ್ತೆ, ಚೇಂಜ್ ಆಗ್ಬಿಡುತ್ತೆ. ಅಲ್ಲಿ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅವರು ಮೇಂಟೆನೆನ್ಸ್ ಅಥವಾ ಪರ್ಮನೆಂಟ್ ಅಲಿಮನಿಯನ್ನು ಪಡ್ಕೊಂಡಿರ್ತಾರೆ, ಆದರೆ ಸರ್ಕಮ್ಸ್ಟಾನ್ಸ್ ಚೇಂಜ್ ಆಗುತ್ತೆ.
ಸರ್ಕಮ್ಸ್ಟಾನ್ಸ್ ಚೇಂಜ್ ಆಗಿರೋದಂತಂದ್ರೆ ಮತ್ತೆ ತಿರುಗಿ ಹೆಂಡತಿ ಅಥವಾ ಗಂಡ ಇಬ್ಬರಲ್ಲಿ ಅಪ್ಲಿಕೆಂಟ್ ಇನ್ನು ಚೆನ್ನಾಗಿ ಗಳಿಸ್ತಾ ಇರ್ತಾನೆ, ಚೆನ್ನಾಗಿ ದುಡಿತಾ ಇರ್ತಾನೆ, ಮತ್ತೆ ರೆಸ್ಪಾಂಡೆಂಟ್ ಇನ್ಕಮ್ ಕಡಿಮೆ ಆಗಿರುತ್ತೆ, ಆತನಿಗೆ ಮೇಂಟೆನೆನ್ಸ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ರೀತಿಯಾಗಿ ಏನಾದರೂ ಸರ್ಕಮ್ಸ್ಟಾನ್ಸಸ್ ಚೇಂಜಸ್ ಆದಾಗ ಸೊ ಯಾವ ಪಾರ್ಟಿ ಒಂದು ಪೂವರ್ ಕಂಡೀಷನ್ ಇರ್ತಾನೆ ಆತನ ಪರವಾಗಿ ಆ ಆರ್ಡರನ್ನು ವೇರಿ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಅಥವಾ ಆ ಆರ್ಡರನ್ನು ರೆಸ್ಕಿಂಡ್ ಕೂಡ ಮಾಡ್ಬೋದು. ಕೋರ್ಟ್ಗೆ ಸರಿ ಅನಿಸಿದ ರೀತಿಯಲ್ಲಿ, ಕೋರ್ಟ್ಗೆ ನ್ಯಾಯ ಅನಿಸಿದ ಮ್ಯಾನರ್ನಲ್ಲಿ ಆ ಆರ್ಡರನ್ನು ರೆಸ್ಕಿಂಡ್ ಮಾಡಲಾಗುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 3 ಪ್ರಕಾರ ಒಂದು ವೇಳೆ ಕೋರ್ಟ್ಗೆ ಸ್ಯಾಟಿಸ್ಫೈ ಅನಿಸಿದ್ರೆ ಯಾವ ಒಂದು ಪಾರ್ಟಿಯ ಪರವಾಗಿ ಆ ಫೇವರ್ ಆಗಿ ಆ ಕೋರ್ಟ್ ಆರ್ಡರ್ ಮಾಡಿರುತ್ತಲ್ಲ, ಒಂದು ವೇಳೆ ಆ ಪಾರ್ಟಿ ಏನಾದರೂ ರೀಮ್ಯಾರಿ ಆಗಿದ್ರೆ ಅಥವಾ ಒಂದು ವೇಳೆ ಆ ಪಾರ್ಟಿ ಹೆಂಡತಿ ಫೇವರ್ನಲ್ಲಿ ಕೋರ್ಟ್ ಆರ್ಡರ್ ಮಾಡಿದ್ರೆ ಆ ಹೆಂಡತಿ ತನ್ನ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಳದೆ ಹೋದಾಗ, ಅಂದರೆ ಬೇರೆ ವ್ಯಕ್ತಿಯ ಜೊತೆ ಸಂಬಂಧವನ್ನು ಮಾಡಿದಾಗ, ಅಥವಾ ಒಂದು ವೇಳೆ ಆ ಗಂಡನ ಪರವಾಗಿ ಆ ಒಂದು ಆರ್ಡರನ್ನು ಮಾಡಿದರೆ ಆ ಗಂಡ ಇನ್ಯಾವುದೋ ಹೆಣ್ಣು ಮಗಳ ಜೊತೆ ಅನೈತಿಕ ಸಂಬಂಧವನ್ನು ಹೊಂದಿದ್ರೆ, ಸೊ ಇಂತಹ ಎಲ್ಲ ಸರ್ಕಮ್ಸ್ಟಾನ್ಸಸ್ಗಳಲ್ಲಿ ಕೋರ್ಟ್ ಏನು ಮಾಡುತ್ತಂದರೆ ಮೊದಲಿರುವಂತಹ ಫೇವರೇಬಲ್ ಆರ್ಡರನ್ನು ಅಗೇನೆಸ್ಟ್ ಆಗಿ ಮಾಡುತ್ತೆ. ಅದು ಹೆಂಡತಿ ಪರವಾಗಿರ್ಬೋದು ಅಥವಾ ಗಂಡನ ಪರವಾಗಿರ್ಬೋದು, ಅಥವಾ ಹೆಂಡತಿಗೆ ಅಪೋಸಿಟ್ ಆಗಿರ್ಬೋದು, ಗಂಡನ ಅಪೋಸಿಟ್ ಆಗಿರ್ಬೋದು. ಆ ಆರ್ಡರನ್ನೇ ಟೋಟಲಿ ಚೇಂಜ್ ಮಾಡಿ, ಅಂದರೆ ಸರ್ಕಮ್ಸ್ಟಾನ್ಸಸನ್ನು ನೋಡಿಕೊಂಡು ಆ ಆರ್ಡರನ್ನು ವೇರಿ ಮಾಡುತ್ತೆ, ಅಥವಾ ಕೆಲವೊಂದು ಸ್ವಲ್ಪ ಮಾಡಿಫೈ ಮಾಡುತ್ತೆ, ಅಥವಾ ಆ ಆರ್ಡರನ್ನೇ ರೆಸ್ಕಿಂಡ್ ಮಾಡಿಬಿಡುತ್ತೆ. ಸೊ ಸ್ನೇಹಿತರೆ, ಇದು ಸೆಕ್ಷನ್ 25, ಇದು ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ಬರುವಂಥ ಸೆಕ್ಷನ್ಸ್ಗಳು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.